ಮಸಾಜ್ ಮಾಡಿ ಒಂದು 15 ಮಿನಿಟ್ಸ್ ಹಾಗೆ ಬಿಡ್ತೀನಿ. ಇನ್ನು ಮೋನುಗೂ ಕೂಡ ಆಯಿಲ್ ಅಪ್ಲೈ ಮಾಡಿದ್ದೆ. ಅವಳಿಗೂ ಹೆಡ್ ಬಾತ್ ಎಲ್ಲ ಮಾಡಿಸಿ ಒಂದು ಡ್ರೆಸ್ನ ಹಾಕ್ತೆ. ಇನ್ನು ಪಾಪುಗೂ ಸ್ನಾನ ಎಲ್ಲ ಮಾಡಿಸಿ ಫೀಡ್ ಮಾಡಿ ಅವನು ರೆಡಿ ಮಾಡಿ ಈ ತರ ಮಲಗಿಸಿದೀನಿ. ಸಮ್ಮರ್ ಇರೋದ್ರಿಂದ ಫ್ಯಾನ್ ಇಲ್ಲದೆ ಮಲ್ಕೊಳ್ಳೋದೇ ಇಲ್ಲ ಪಾಪುಗೆ ತಲೆ ಸ್ನಾನ ಮಾಡಿಸ್ಬಿಟ್ರೆ ಒಂದು ಹಾಫ್ ಅನ್ ಅವರ್ 1 ಅವರ್ ಅಷ್ಟು ಮಲ್ಕೋತಾನೆ. ಈ ಒಂದು ಟೈಮಲ್ಲಿ ನಾನು ಕೂಡ ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆ ಮಾಡಬೇಕಿತ್ತು. ಸೊ ದೇವ್ರ ಸಾಮಾನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ದೇವ್ರ ಪೂಜೆ ಮಾಡ್ಕೊಂಡೆ. ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡಿದ್ದೆ. ಇದೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾವು ಮಂಡ್ಯದಲ್ಲೇ ಇರೋ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಯಾವುದು ನಾನು ವಿಡಿಯೋಸ್ನ ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ಬಂದ್ಮೇಲೆ ನೆಕ್ಸ್ಟ್ ಡೇ ಮೋನುಗೆ ರೈಟಿಂಗ್ ಎಕ್ಸಾಮ್ ಇತ್ತು. ಹಾಗಾಗಿ ಪಾಪು ಆಟ ಆಡ್ತಾ ಇದ್ದ ಹೇಗಿದ್ರು ಅಂತ ಹೇಳ್ಬಿಟ್ಟು ಮೋನುಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಇನ್ನು ನೆಕ್ಸ್ಟ್ ಡೇ ವಸ್ತುಡಕ್ಕಿರುತ್ತಲ್ಲ, ಅದಕ್ಕೆ ಮಧ್ಯಾಹ್ನದಂಗೆ ಕೃಷ್ಣ ಚಿಕನ್ ತಗೊಬಂದ್ರು. ಸೊ ನಾನು ಚಿಕನ್ ಸಾಂಬಾರೇ ಪ್ರಿಪೇರ್ ಮಾಡ್ಬಿಡೋಣ, ನೈಟ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿಕನ್ ಸಾರನ್ನ ಪ್ರಿಪೇರ್ ಮಾಡ್ಕೊಂಡೆ. ಅದ್ರ ಜೊತೆಗೆ ರೈಸು ಮತ್ತೆ ಮೊಟ್ಟೆನ ಬೇಯಿಸ್ಕೊಂಡಿದ್ದೆ. ಜಾಸ್ತಿ ಐಟಮ್ಸ್ ಏನು ಮಾಡಕ್ ಹೋಗ್ಲಿಲ್ಲ, ಪಾಪು ಅಳ್ತಿರ್ತಾನೆ. ಸೊ ಇಲ್ಲ ಅಂದಿದ್ರೆ ಚಿಕನ್ ಕಬಾಬ್ ಆದ್ರೂ ಮಾಡ್ಕೊಳ್ತಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಮೋನು ಕಾರ್ಟೂನ್ ನೋಡ್ತಾ ಇದ್ಲು. ನೋಡ್ತಾ ಐಸ್ ಕ್ರೀಮ್ನ ತಿನ್ಕೊಂಡು ಈ ಡೇನ ಎಂಡ್ ಮಾಡಿದ್ವಿ.